ಆತ್ಮೀಯ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲಿ ಸಮಯಕ್ಕೆ ಬಹಳ ಮಹತ್ವ ಇದೆ. ಯಾಕೆಂದರೆ ಜೀವನ ಅಂದರೆ ಬೇರೆ ಇನ್ನೇನು ಅಲ್ಲ, ಅದು ಸಮಯ. ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಸಾಯುವವರೆಗಿನ ಇರ್ತಕ್ಕಂಥ ಅವಧಿ ಇದೆಯಲ್ಲ, ಅದು ಜೀವನ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನ, ಪ್ರತಿಯೊಂದು ದಿನವನ್ನ ನಾವು ಅದನ್ನು ಶ್ರೇಷ್ಠ ಅಂತ ಭಾವಿಸಬೇಕು ಮತ್ತು ಆ ಸಮಯವನ್ನ ನಮ್ಮ ಆತ್ಮೋದ್ಧಾರಕ್ಕೆ ಬಳಸಬೇಕು ಅಂತ. ಅದಕ್ಕೆ ಕುರಿತಂತೆ ನಮ್ಮ ಗುರುಗಳಾದ ಪೂಜ್ಯ ಪುರುಷೋತ್ತಮಾನಂದಜಿಯವರು ಯಾವುದು ಶ್ರೇಷ್ಠ ದಿನ ಅಂತ ಒಂದು ಲೇಖನವನ್ನ ಬರೆದಿದ್ದಾರೆ. ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯತ್ನಶೀಲರಿಗೆ, ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಬಹಳ ಮುಖ್ಯವಾದಂಥ ಒಂದು ಲೇಖನ. ಪೂಜ್ಯ ಸ್ವಾಮೀಜಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲೆ. ನಿಮ್ಮ ದೃಷ್ಟಿಯಲ್ಲಿ ಮಹತ್ವದ ದಿನ ಯಾವುದು ಅಂತ. ನೀವೆನ್ನಬಹುದು ನನ್ನ ಜನ್ಮದಿನ ಎಂದು, ಅಥವಾ ರಜಾ ದಿನ ಎಂದು, ಅಥವಾ ಸ್ವಾತಂತ್ರ್ಯ ದಿನ ಎಂದು. ಆದರೆ ನಾನು ಹೇಳುತ್ತೇನೆ, ಇಂದಿನ ದಿನವೇ ಮಹತ್ವದ ದಿನ. ನೀವೀಗ ಒಕ್ಕೊರ್ಲಿಂದ ಕೇಳುತ್ತೀರಿ, ಅದು ಹೇಗೆ ಎಂದು ಅಲ್ಲವೇ? ಮತ್ತೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಿಮ್ಮ ಮನದೊಳಗೆ ಉತ್ತರ ಹೊಳೆಯುತ್ತದೆ. ಹೇಗೆ ಯೋಚನೆ ಮಾಡಬೇಕು ಗೊತ್ತೇ? ಇಷ್ಟೇ ಹೇಳಿಬಿಟ್ರೆ ಬಹಳ ಜನರಿಗೆ ಹೌದು ಇರ್ಬೋದೇನೋ ಅಂತ ಮತ್ತೆ ತಮ್ಮ ಪಾಡಿತಾವಿರ್ತಾರೆ. ಆದರೆ ಸ್ವಾಮೀಜಿ ಅದನ್ನ ಹೇಗೆ ಅದು ಇವತ್ತಿನ ದಿನವೇ ಮಹತ್ವದ ದಿನ, ಇವತ್ತಿನ ದಿನವೇ ಶ್ರೇಷ್ಠ ದಿನ ಅಂತ ಹೇಗೆ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡುವ ಪದ್ಧತಿಯನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಮೊದಲನೇದ್ದು ಹೇಳ್ತಾರೆ, ನಿನ್ನೆ ಎಂಬುದು ಸಂದು ಹೋಯಿತು, ನಾಳೆ ಎಂಬುದಿನ್ನು ಬಂದಿಲ್ಲ. ಆದ್ದರಿಂದ ಇಂದಿನ ದಿನವೇ ಶ್ರೇಷ್ಠ ದಿನ. ನಾವು ಏನೇನು ಮಾಡಬೇಕೆಂದುಕೊಳ್ಳುವೆವೋ ಅವನ್ನ ಕಾರ್ಯರೂಪಕ್ಕೆ ತರಬಹುದಾದದ್ದು ಈ ದಿನ ಮಾತ್ರವೇ. ಮುಂದಿನ ದಿನಗಳಲ್ಲಿ ಏನೇನ ಮಾಡಬೇಕೆಂಬ ಆಲೋಚನೆಗಳು, ಯೋಜನೆಗಳ ರೂಪುರೇಷೆ ಹಾಕುವುದೆಲ್ಲ ಇಂದಿನ ದಿನವೇ. ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ಆ ಮುಂದಿನ ದಿನಗಳು ಇಂದಿನ ದಿನವಾದಾಗ ಮಾತ್ರವೇ. ನಾವು ಮುಂದೆ ಶ್ರೇಷ್ಠ ವ್ಯಕ್ತಿಗಳಾಗಿ ರೂಪುಗೊಳ್ಳುವುದು ದಿಟವಾದರೂ ಅದು ಸಾಧ್ಯವಾಗುವುದು ಮಾತ್ರ ಇಂದು ಮಾಡುವ ಘನ ಕಾರ್ಯಗಳಿಂದ ಎಂಬುದು ಗಮನೀಯ. ನಾವು ಮಾಡುವ ಕಾರ್ಯಗಳೆಲ್ಲ ಮುಗಿದು ಹೋದರೂ ಅವುಗಳ ಅನುಭವ ಉಳಿದುಕೊಂಡಿರುತ್ತದೆ ಮತ್ತು ಈ ಅನುಭವಗಳು ಮುಂದೆ ಉಪಯೋಗಕ್ಕೂ ಬರುತ್ತವೆ. ಆದರೆ ಉಪಯೋಗವಾಗುವುದು ಮಾತ್ರ ಆ ಮುಂದಿನ ದಿನವು ಇಂದಿನ ದಿನವಾದಾಗಲೇ. ನಾವು ಹರ್ಷದಿಂದ ನಗಲು ಸಾಧ್ಯವಾಗುವುದು ಇಂದಿನ ದಿನವೇ. ದುಃಖದಿಂದ ಅಳಬಹುದಾದರೂ ಇಂದಿನ ದಿನವೇ. ಮನದಲ್ಲೇ ಮಂಡಿಗೆ ತಿನ್ನುವುದು ಇಂದಿನ ದಿನವೇ. ಹೀಗೆ ಏನು ಬೇಕಾದರೂ ಮಾಡಲು ಸಾಧ್ಯವಾಗುವುದು ಇಂದಿನ ದಿನವೇ. ಅಷ್ಟೇ ಅಲ್ಲ, ನಮ್ಮ ಭವಿಷ್ಯದ ಭಾಗ್ಯೋದಯದ ಬಾಗಿಲು ತೆರೆಯುವುದು ಕೂಡ ಆ ಶುಭ ಮುಹೂರ್ತವು ಇಂದಿನ ದಿನವಾದಾಗಲೇ. ಆದ್ದರಿಂದ ಓ ಇಂದಿನ ದಿನವೇ ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ.